ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ. ನಾನು ರಾಧಾ ವಾಲಿಕಾರ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ದೀಪಗಳಿಗೆ ಒಂದು ವಿಶಿಷ್ಟ ಸ್ಥಾನಮಾನ ಕೊಟ್ಟು ದೀಪಗಳನ್ನು ಹಚ್ಚಿ ಸಂಭ್ರಮಿಸುವ ಹಬ್ಬ ದೀಪಾವಳಿ ಹಬ್ಬ. ಬೆಳಕಿನ ದ್ಯೋತಕವಾಗಿ ಆಚರಿಸುವ ದೀಪಾವಳಿ ಹಬ್ಬದ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿ ಇಲ್ಲಿದೆ ನೋಡಿ. ದೀಪಾವಳಿಯು ಸಾಕಷ್ಟು ವರ್ಷಗಳಿಂದ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಹಬ್ಬಗಳಲ್ಲಿ ಒಂದು. ದೀಪಾವಳಿ ಎಂಬ ಶಬ್ದವು ಸಂಸ್ಕೃತ ಪದದ ದೀಪ ಮತ್ತು ಅವಳಿ ಎಂಬ ಎರಡು ಶಬ್ದದಿಂದ ಬಂದಿದೆ. ಇದಕ್ಕೆ ದೀಪಗಳ ಸರಪಳಿ ಎಂಬ ಅರ್ಥವಿದೆ. ಹಾಗಾದ್ರೆ ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ನೋಡೋಣ ಬನ್ನಿ. ಪುರಾಣದಲ್ಲಿ ಹೇಳೋ ಹಾಗೆ ದುಷ್ಟನಾದ ನರಕಾಸುರನು ಜನರನ್ನ ಹಿಂಸಿಸ್ತಾ ಇದ್ದಾಗ ಭಗವಾನ್ ಶ್ರೀಕೃಷ್ಣ ಮತ್ತು ಸತ್ಯಭಾಮಾದೇವಿ ಸೇರಿಕೊಂಡು ನರಕಾಸುರನನ್ನ ಸಂಹಾರ ಮಾಡುತ್ತಾರೆ. ಈ ದಿನವನ್ನ ನರಕ ಚತುರ್ದಶಿ ಅಂತ ಆಚರಿಸಲಾಗುತ್ತದೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿ ಹುಟ್ಟಿದ್ದು ಕಾರ್ತಿಕ ಅಮಾವಾಸ್ಯೆಯ ದಿನ. ಅವಳು ಅದೇ ದಿನ ವಿಷ್ಣುವಿನೊಂದಿಗೆ ವಿವಾಹ ಆಗ್ತಾಳೆ. ಅಂದು ಅದ್ಭುತವಾದ ದೀಪಾಲಂಕಾರ ನಡೆಯುತ್ತದೆ. ಅದರ ಪ್ರತೀಕವಾಗಿಯೇ ಲಕ್ಷ್ಮಿಯನ್ನ ಪೂಜೆ ಮಾಡಿ ದೇವತೆಯನ್ನ ತಮ್ಮ ಮನೆಗೆ ಬರಮಾಡಿಕೊಳ್ಳಲಾಗುತ್ತದೆ. ಪಾಂಡವರು ತಮ್ಮ 12 ವರ್ಷಗಳ ಬಹಿಷ್ಕಾರದಿಂದ ವಿಮುಕ್ತರಾಗಿದ್ದು, ರಾಮ, ಸೀತೆ, ಲಕ್ಷ್ಮಣರು ತಮ್ಮ 14 ವರ್ಷಗಳ ವನವಾಸವನ್ನ ಮುಗಿಸಿ ಮರಳಿ ಅಯೋಧ್ಯೆಗೆ ಬಂದದ್ದು ಕಾರ್ತಿಕ ಅಮಾವಾಸ್ಯೆಯ ದಿನವೇ ಎಂದು ಹೇಳಲಾಗುತ್ತದೆ. ಇನ್ನು ತ್ರೇತಾಯುಗದಲ್ಲಿ ರಾಜಬಲಿ ಎಂಬ ಧರ್ಮನಿಷ್ಠ ರಾಜನಿದ್ದ. ಅವನನ್ನ ಪರೀಕ್ಷಿಸೋದಕ್ಕಾಗಿ ವಿಷ್ಣುವು ವಾಮನ ಅವತಾರವನ್ನ ತೆಗೆದುಕೊಂಡು 3 ಹೆಜ್ಜೆ ಜಾಗವನ್ನ ದಾನವಾಗಿ ಕೇಳ್ತಾನೆ. ಬಲಿಯು ಒಪ್ಪಿಕೊಂಡಾಗ 1 ಹೆಜ್ಜೆಯನ್ನ ಭೂಮಿ ಮೇಲೆ, ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾನೆ. ನಂತರ ಬಲಿಯ ಬಳಿ 3ನೇ ಹೆಜ್ಜೆಯನ್ನ ಎಲ್ಲಿಡ್ಬೇಕು ಅಂತ ಕೇಳಿದಾಗ ಬಲಿ ತನ್ನ ತಲೆಯನ್ನೇ 3ನೇ ಹೆಜ್ಜೆಗಾಗಿ ನೀಡ್ತಾನೆ. ಅವನ ಔದಾರ್ಯತೆಗೆ ಸಂತಸಗೊಂಡ ವಿಷ್ಣು ಅವನಿಗೆ ಪಾತಾಳ ಲೋಕವನ್ನ ಆಳುವ ವರ ನೀಡೋದಲ್ಲದೆ ಪ್ರತಿ ವರ್ಷ ಬಲಿಪಾಡ್ಯಮಿಗೆ ತನ್ನ ಪ್ರಜೆಗಳನ್ನ ಭೇಟಿ ಮಾಡೋ ಅವಕಾಶ ಕೊಡ್ತಾನೆ. ಇದರಿಂದ ಬಲಿಪಾಡ್ಯಮಿಯನ್ನ ಆಚರಿಸಲಾಗತ್ತೆ. ದೀಪಾವಳಿ ಆಚರಣೆ ಹಿಂದೆ ಪೌರಾಣಿಕ ಕಾರಣಗಳು ಮಾತ್ರ ಅಲ್ಲದೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಹಾಗಾದ್ರೆ ವೈಜ್ಞಾನಿಕ ಕಾರಣಗಳು ಏನಂತೀರಾ? ಇಲ್ಲಿದೆ ನೋಡಿ. ಇದು ರೈತಾಪಿ ವರ್ಗವು ತಮ್ಮ ಕೃಷಿ ಕೆಲಸದ ಕೊಯ್ಲು ಮಾಡುವ ಸಮಯವಾಗಿರೋದ್ರಿಂದ ಪೈರಿನ ಜುಂಗಿನಲ್ಲಿ ತುರಿಕೆಯಾಗುವ ಸಾಧ್ಯತೆ ಹೆಚ್ಚು. ಅದನ್ನ ನಿವಾರಿಸಿಕೊಳ್ಳುವುದಕ್ಕಾಗಿ ಎಣ್ಣೆ, ಅರಿಶಿನದೊಂದಿಗೆ ಸ್ನಾನ ಮಾಡ್ತಾರೆ. ಹಸುಗಳ ಮೈಗೆ ಹತ್ತಿರುವ ಕ್ರಿಮಿ ಕೀಟಗಳನ್ನ ತೊಲಗಿಸೋದಕ್ಕಾಗಿ ಗೋವು ಕೊಟ್ಟಿಗೆಯನ್ನ ಶುಚಿಗೊಳಿಸ್ತಾರೆ. ತಾಮ್ರದ ಹಂಡೆಯಲ್ಲಿ ನೀರು ತುಂಬಿಸಿಡೋದ್ರಿಂದ ದೇಹಕ್ಕೆ ಬೇಕಾದ ತಾಮ್ರದ ಅಂಶ ಸಿಗುತ್ತದೆ. ಇದು ದೀಪಾವಳಿಯ ಹಿಂದಿರುವ ವೈಜ್ಞಾನಿಕ ಕಾರಣ. ದೀಪಾವಳಿಯನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಂಪ್ರದಾಯದಿಂದ ಆಚರಿಸಲಾಗುತ್ತದೆ. ಸಂಪ್ರದಾಯದ ಮೂಲವನ್ನು ದೀಪಾವಳಿ ಪ್ರತಿನಿಧಿಸುತ್ತದೆ. ದೀಪಾವಳಿ ಸಂಭ್ರಮ ಶುರುವಾಗೋದೇ ನೀರು ತುಂಬುವ ಹಬ್ಬದಿಂದ. ಬಚ್ಚಲು ಮನೆಯನ್ನ ಸಗಣಿಯಿಂದ ತೊಳೆದು ರಂಗೋಲಿ ಹಾಕಿ ಹಂಡೆಯ ಸುತ್ತ ಹಿಂಡಲ ಬಳ್ಳಿಯನ್ನ ಸುತ್ತಿ ನೀರನ್ನ ತುಂಬಿಸಲಾಗುತ್ತದೆ. ಇದನ್ನ ಬೂರೆ ಹಬ್ಬ ಎಂಬುದು ವಾಡಿಕೆ. ಈ ದಿನ ರಾತ್ರಿ ಯುವಕರ ತಂಡ ಎಳನೀರನ್ನ ಕಳುವು ಮಾಡ್ತಾರೆ. ಇದನ್ನ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಮಾರನೆಯ ದಿನ ಮನಮಂದಿ ಎಲ್ಲ ಎಣ್ಣೆ ಸ್ನಾನ ಮಾಡಿ ಸಂಭ್ರಮಿಸ್ತಾರೆ. ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯಲ್ಲಿ ಅಂಗಡಿ ಪೂಜೆ, ರೈತಾಪಿ ಸಲಕರಣೆಗಳು, ವಾಹನಗಳ ಪೂಜೆ ನಡೆಯುತ್ತೆ. ಬಲಿಪಾಡ್ಯಮಿಯ ದಿನ ಸಗಣಿ ಉಂಡೆಯ ಮಧ್ಯೆ ಗರಿಕೆಯನ್ನಿಟ್ಟು ಅದನ್ನ ಬಲೀಂದ್ರನನ್ನಾಗಿ ಪೂಜಿಸಲಾಗುತ್ತದೆ. ಅಂದೇ ರಾತ್ರಿ ದೊಂದಿಗಳನ್ನ ಮಾಡಿ ತಮ್ಮ ಗದ್ದೆ, ತೋಟ, ದೇವಸ್ಥಾನ, ಚೌಡಿಕಲ್ಲು, ನಾಗಬನ, ನಾಗರಕಟ್ಟೆಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ದೀಪಾವಳಿಯ ಕಡೆಯ ದಿನ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗುತ್ತದೆ. ಕ್ಯಾಮ್ರಾಮನ್ ಜುಬಿನ್ ಜೊತೆ ಶಿಲ್ಪಾ ಪೂಜಾರಿ. ದೀಪಾವಳಿಯ ಸಂಭ್ರಮದ ಜೊತೆಗೆ ಸಂಸ್ಕೃತಿಯ ಏಲೆ ಮೀರಬಾರ್ದನ್ನೋದನ್ನ ನಾವು ನೆನಪಲ್ಲಿಡಬೇಕು. ಕ್ಯಾಂಡಲ್ನ ಬದಲಿಗೆ ದೇಶಿ ಹಣತೆಗಳನ್ನ ಬಳಸಬೇಕು. ಪಟಾಕಿ ಹಚ್ಚುವಾಗ ಇತರರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು. ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ.
ದೀಪದಿಂದ ದೀಪ ಬೆಳಗಿ ಕತ್ತಲೂಡುತ್ತಿರಲಿ, ದೀಪದಡಿಯ ನೆರಳಿನಲ್ಲೂ ಬೆಳಕು ಮೂಡಿ ಬರಲಿ. ಬೆಳಕನ್ನು ಚೆಲ್ಲುವ ದೀಪಾವಳಿ ಎಲ್ಲರ ಬದುಕಿನಲ್ಲೂ ಕತ್ತಲೋಡಿಸಿ ಬೆಳಕು ಮೂಡಿಸಲಿ ಎಂಬುದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ದೀಪಾವಳಿ ವಿಶೇಷ ಸುದ್ದಿ. ಇದೇ ರೀತಿ ಸುದ್ದಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್, ಯಲ್ಲಾಪುರ.